Hello everyone. Previous videos ಅಲ್ಲಿ 2019 ನವೋದಯ ಪೇಪರ್ ಮ್ಯಾಥ್ ಸೆಕ್ಷನ್ ಸಾಲ್ವ್ ಮಾಡ್ತಾ ಇದ್ವಿ. ಅಪ್ ಟು 53rd ಕ್ವೆಶ್ಚನ್ ಸಾಲ್ವ್ ಮಾಡಿದೀವಿ. ಸೊ ಇವತ್ತು 54th ಇಂದ another couple of questions ನೋಡೋಣ. 54th question ನೋಡೋಣ. There are 500 eggs in a box. ಒಂದು ಬಾಕ್ಸ್ ನಲ್ಲಿ 500 eggs ಇರುತ್ತೆ. 3/25 ಓಕೆ got broken ಅಂದ್ರೆ ಅದರಲ್ಲಿ 3/25 ಅಷ್ಟು ಒಡೆದೋಗುತ್ತೆ ಮೊಟ್ಟೆಗಳು. ಓಕೆನಾ? ಆಮೇಲೆ ಎಷ್ಟೋ ಒಂದಷ್ಟು ಉಳಿಯುತ್ತೆ ಅಲ್ವಾ? ಸೊ 4/5 ಆಫ್ ದ ರಿಮೈನಿಂಗ್ ಎಗ್ಸ್ ವರ್ ಸೋಲ್ಡ್. ಉಳಿಯುತ್ತಲ್ವಾ, ಒಡೆದೋಗಿ ಉಳಿಯುತ್ತಲ್ವಾ, ಅದರಲ್ಲಿ 4/5 ಸೆಲ್ ಆಗುತ್ತೆ, ಮಾರ್ಬಿಡ್ತಾರೆ ಅದನ್ನ. ಅದಾದ್ಮೇಲೆ ಎಷ್ಟು ಉಳಿಯುತ್ತೆ? eggs were sold. The number of eggs left is ಎಷ್ಟೋ ಒಂದಷ್ಟು ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಒಡೆದೋಗುತ್ತೆ. ಅದಾದ್ಮೇಲೆ ಉಳಿದಿದ್ರಲ್ಲಿ ಸ್ವಲ್ಪ ಮಾರ್ಬಿಡ್ತಾರೆ, ಮತ್ತಿನ್ ಉಳಿಯೋದೆಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಆದ್ರೆ ಒನ್ ಟ್ರಿಕ್ಕಿ ಏನಪ್ಪಾ ಅಂದ್ರೆ, ಇವಾಗ ನೋಡಿ 500 ಇದೆ, 500 ಮೈನಸ್ 3/25 ಮೈನಸ್ 4/5 ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಿ 3/25 ಏನು ಫಸ್ಟ್ ಹೊಡೆದೋಗುತ್ತೆ, ಅದು ಓಕೆ. ಅದಾದ್ಮೇಲೆ 4/5 ನಾವು ಡೈರೆಕ್ಟ್ ಆಗಿ ಮೈನಸ್ ಮಾಡಕ್ಕಾಗಲ್ಲ ಇದರಿಂದ, ಯಾಕಂದ್ರೆ ರಿಮೈನಿಂಗ್ ಎಷ್ಟು ಉಳಿಯುತ್ತಲ್ಲ ಅದರಲ್ಲಿ 4/5 ನಾವು ಸೆಲ್ ಮಾಡೋದು. ಸೊ ಡೈರೆಕ್ಟ್ ಮೈನಸ್ ಮಾಡಕ್ಕಾಗಲ್ಲ. ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಎಷ್ಟಿದೆ ಎಗ್ಸ್? ಫಸ್ಟ್ ಎಗ್ಸ್ ಎಷ್ಟಿದೆ? 500 ಇದೆ ಅಲ್ವಾ? 500 ಎಗ್ಸ್ ಫಸ್ಟ್ ಇದೆ ನಮ್ಮ ಹತ್ರ. ಅದರಲ್ಲಿ ಎಷ್ಟು ಗಾಟ್ ಬ್ರೋಕನ್? 3/25 ಗಾಟ್ ಬ್ರೋಕನ್. ಒಡೆದೋಗಿದ್ದೆಷ್ಟು? 3/25 ಎಷ್ಟಕ್ಕೆ? ಸೊ 500 ಇಂಟು 3/25 ಅಲ್ವಾ? ಅಷ್ಟು ಮಾಡಿದಾಗ ನಮಗೆ ಎಷ್ಟು ಒಡೆದೋಯ್ತು ಅಂತ ಗೊತ್ತಾಗುತ್ತೆ. ಬ್ರೋಕನ್ ಎಗ್ಸ್ ಎಷ್ಟಾಗುತ್ತೆ ಅಲ್ಲಿಗೆ? ಬ್ರೋಕನ್ ಎಗ್ಸು 500 ಇಂಟು 3/25. ಸೊ 3/25 ಎಗ್ಸ್ ಹೊಡೆದೋಯ್ತು ಅಂದ್ರೆ 500 ಗೆ ಎಷ್ಟು ಹೊಡೆದೋಗಿರುತ್ತೆ? 500 ಇಂಟು 3/25. ಸೊ ನೋಡೋಣ. ಸೊ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ. ನಿಮಗೆ 25 ಅನ್ಸಾನೆ ಈಸಿ ಆಗ್ಬಿಡುತ್ತೆ. 25 2s ಮತ್ತೆ 25 2s 50 ಆಗುತ್ತೆ. 0 0 ಹಾಕೋತೀವಿ. ಸೊ ಇದು 20 ಇಂಟು 3 ಮಲ್ಟಿಪ್ಲೈ ಮಾಡಬೇಕು. 23s 60. ಸೊ ಒಡೆದೋಗಿದ್ದ ಎಗ್ಸ್ ಎಷ್ಟು? 60. ಅದನ್ನ ಹೆಂಗೆ ಕಂಡಿಡ್ಕೊಂಡ್ವಿ? ಟೋಟಲ್ ಎಗ್ಸ್ ಇಂಟು 3/25 ಎಷ್ಟು ಪೋರ್ಷನ್ ಹೊಡೆದೋಯ್ತು ಅಂತಿತ್ತಲ್ವಾ, 3/25 ಗಾಟ್ ಬ್ರೋಕನ್ ಅಂತ. ಸೊ 500 ಇಂಟು 3/25 ಮಾಡಿದಾಗ ನನಗೆ ಬ್ರೋಕನ್ ಎಗ್ಸ್ ಸಿಕ್ತು. ಅದಾದ್ಮೇಲೆ ಉಳಿಯೋದು ಎಷ್ಟು ನನ್ನ ಹತ್ರ? ರಿಮೈನಿಂಗ್ ಎಗ್ಸ್ ಎಷ್ಟು? ರಿಮೈನಿಂಗ್ ಎಗ್ಸ್ ಅಂದ್ರೆ ಒಡೆದೋಗಾದ್ಮೇಲೆ ಚೆನ್ನಾಗಿರೋದು ಇನ್ನೆಷ್ಟು ಉಳ್ಕೊಳುತ್ತೆ? 500 ಇದ್ದಿದ್ದು ಮೈನಸ್ 60 ಒಡೆದೋಗಿದ್ದು. ಸೊ ಎಷ್ಟಾಯ್ತು ನನ್ನ ಹತ್ರ? ಈಗಿನ ಎಷ್ಟು ಉಳಿದಿದೆ? 500 ಮೈನಸ್ 60 ಅಂದ್ರೆ 440 ಎಗ್ಸ್ ಉಳಿದಿರುತ್ತೆ ಅಲ್ವಾ? 440 ಎಗ್ಸ್ ಉಳಿದಿದೆ ನನ್ನ ಹತ್ರ. ನೆಕ್ಸ್ಟ್ ಏನಾಯ್ತು? ಓಕೆ, 4/5 ಆಫ್ ದ ರಿಮೈನಿಂಗ್ ಎಗ್ಸ್ ವರ್ ಸೋಲ್ಡ್. ಇಲ್ಲಿ ನೋಡಿ, 4/5 ಆಫ್ ದಿ ಟೋಟಲ್ ಎಗ್ಸ್ ಅಲ್ಲ ಸೆಲ್ ಆಗಿರೋದು, 4/5 ಆಫ್ ದ ರಿಮೈನಿಂಗ್ ಎಗ್ಸ್. ಸೊ ನಾನು ಇದನ್ನ ಕನ್ಸಿಡರ್ ಮಾಡಬೇಕು ಕೌಂಟ್ ನ. 4/5 ಆಫ್ ದ ರಿಮೈನಿಂಗ್ ಎಗ್ಸ್ ಎಷ್ಟು? ಸೊ 4/5 ಆಫ್ ದಿ ರಿಮೈನಿಂಗ್ ಎಗ್ಸ್ ಅಂದ್ರೆ 4/5 ಆಫ್ ರಿಮೈನಿಂಗ್ ಎಗ್ಸ್ ಎಷ್ಟಾಗುತ್ತೆ? ರಿಮೈನಿಂಗ್ ಎಗ್ಸ್ ಎಷ್ಟು? 440. 440 ಇಂಟು 4/5 ಅಲ್ವಾ ಸೆಲ್ ಆಗಿರೋದು? 4/5. ಸಿಂಪ್ಲಿಫೈ ಮಾಡ್ಕೋಬಹುದಲ್ವಾ? ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 5 1s 5 ಆಗುತ್ತೆ. ಇಲ್ಲಿ 5 ಇಂದ ಡಿವೈಡ್ ಮಾಡ್ತಾ ಹೋಗಿ ಏನಾಗುತ್ತೆ? 5 8s 40, 5 8s 40. ಸೊ ಇಲ್ಲಿ 88 ಇಂಟು 4 ಮಲ್ಟಿಪ್ಲೈ ಮಾಡ್ಬಿಟ್ಟು ಬರೀರಿ. 88 ಇಂಟು 4 ನ 8 4s 32. 32 ಗೆ 2 ಆಗುತ್ತೆ, ರಿಮೈಂಡರ್ 3 ಬರುತ್ತೆ. ರಿಮೈನಿಂಗು 8 4s ಮತ್ತೆ 32 33 33 34 35 ಅಂದ್ರೆ 352 ಸೆಲ್ ಆಗೋಗ್ಬಿಡುತ್ತೆ. ಅಂದ್ರೆ ಉಳಿದಿರೋದ್ರಲ್ಲಿ 352 ನ ಮಾರ್ಬಿಡ್ತೀವಿ ನಾವು. ಸೊ ನನ್ನ ಹತ್ರ ಆಲ್ರೆಡಿ ಉಳಿದಿದ್ದೆಷ್ಟು? ರಿಮೈನಿಂಗ್ ಎಗ್ಸ್ 440. ಸೊ 444 ಅಲ್ವಾ? ರಿಮೈನಿಂಗ್ ಎಗ್ಸ್ ಎಷ್ಟಿತ್ತು? ಒಡೆದೋಗಾದ್ಮೇಲೆ 444 ಇತ್ತು.
ಅದಾದ್ಮೇಲೆ ಏನಾಯ್ತು, ಅದರಲ್ಲಿ ರಿಮೈನಿಂಗ್ ನಲ್ಲಿ 4/5 ಮಾರ್ಬಿಟ್ವಿ, ಅಂದ್ರೆ ಮಾರಿದೆಷ್ಟು -352. ಸೊ ಫೈನಲ್ ಆಗಿ ಎಷ್ಟು ಉಳಿಯುತ್ತೆ, ದ ನಂಬರ್ ಆಫ್ ಎಕ್ಸ್ ಲೆಫ್ಟ್ ಈಸ್, ಈಗ ಇಲ್ಲಿ ಮಾಡ್ಬೇಕಾಗುತ್ತೆ ಸಬ್ಟ್ರಾಕ್ಷನ್ ನ. ಸೊ ಇಲ್ಲೊಂದು ಕ್ಯಾರಿ ತಗೊಳ್ಳಿ, 10 ಅಲ್ಲಿ 2 ಹೋದ್ರೆ 8, ಸೊ ಇಲ್ಲೊಂದು ಕ್ಯಾರಿ ಬೇಕು, ಮತ್ತೆ 13 ಅಲ್ಲಿ 5 ಹೋದ್ರೆ 8, ಇದು ಮತ್ತೆ 3 ಆಗ್ಬಿಟ್ಟಿರುತ್ತಲ್ವಾ, 3 ಆಗಿರುತ್ತೆ, 3 ನಲ್ಲಿ 0, ಅಂದ್ರೆ 88 ಇಸ್ ದಿ ಆನ್ಸರ್. ಸೊ ಇದು ನಿಮ್ಮ ಆನ್ಸರ್ ಬಿ. ಸೊ ಏನ್ ಮಾಡಿದ್ವಿ ನಾವು, ಫಸ್ಟ್ ಟೋಟಲ್ ಎಕ್ಸ್ ತಗೊಂಡ್ವಿ, ಟೋಟಲ್ ಎಕ್ಸ್ ಆದ್ಮೇಲೆ ಎಷ್ಟು ಬ್ರೋಕನ್ ಆಯ್ತು, ಸೊ ಟೋಟಲ್ ನಲ್ಲಿ 3/25 ಬ್ರೋಕನ್, ಸೊ 60, ಅಂದ್ರೆ ರಿಮೈನಿಂಗ್ ಎಷ್ಟು, ರಿಮೈನಿಂಗ್ ಎಕ್ಸ್ ಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ, 500. ಸೊ ಟೋಟಲ್ ಎಷ್ಟಿತ್ತು, ಹೊಡೆದೋಗಿದ್ದು ಎಷ್ಟು, 440 ಸಿಕ್ತು. ಅದಾದ್ಮೇಲೆ ಏನು, 4/5 ಆಫ್ ದಿ ರಿಮೈನಿಂಗ್ ಎಕ್ಸ್ ವರ್ ಸೋಲ್ಡ್. ಸೊ ರಿಮೈನಿಂಗ್ ನ ತಗೊಂಡು ಅದರಲ್ಲಿ 4/5 ಎಷ್ಟಾಯ್ತು ಅಂತ ಕಂಡಿಡ್ಕೊಂಡ್ವಿ, 352 ಬಂತು. ಸೊ ಈ ರಿಮೈನಿಂಗ್ ಒಡೆದೋಗಾದ್ಮೇಲೆ ಎಷ್ಟು ಮಿಕ್ಕಿತ್ತು ಅದರಲ್ಲಿ ನಾವು ಮಾರಿದ್ದನ್ನ ತೆಗೆದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನು ಉಳಿಯೋದೇ ನಮ್ಮ ಹತ್ರ ಲೆಫ್ಟ್ ಔಟ್ ಲೆಗ್ಸ್. ಅರ್ಥ ಆಯ್ತಲ್ವಾ? ನೋಡೋಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಬಂದ್ರೆ ಈಸಿನೇ ಇದೆ. ನೆಕ್ಸ್ಟ್ ಕ್ವೆಶ್ಚನ್, 55th ಕ್ವೆಶ್ಚನ್. 5 minutes past 3 in the afternoon is written as timings. So just a straightforward question. So AM PM ನಿಮಗೆ ಗೊತ್ತಲ್ವಾ ಯಾವಾಗ ಹಾಕ್ಬೇಕಂತ. ಸೊ ಮಧ್ಯಾಹ್ನ 12 ಗಂಟೆ ಇದೆ ನೋಡಿ, ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು ಮಿಡ್ ನೈಟ್ ಮಧ್ಯರಾತ್ರಿ 12 o'clock ವರೆಗೂ ನೀವು PM ಹಾಕ್ತೀವಿ, ಆಯ್ತಾ? ಅದೇ ಮಧ್ಯಾಹ್ನದ್ದು ಸಂಜೆದು ಎಲ್ಲ PM ಬರುತ್ತೆ. ಅದೇ ಮಧ್ಯರಾತ್ರಿ 12ರಿಂದ ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ 12 ಗಂಟೆ ಬರುತ್ತಲ್ವಾ ಟೈಮು, ಅದೆಲ್ಲಾನು AM ಇರುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಬೆಳಿಗ್ಗೆದೆಲ್ಲ AM ಬರುತ್ತೆ, ಮಧ್ಯಾಹ್ನ ಆದ್ಮೇಲೆ ಮತ್ತೆ ಸಂಜೆ ರಾತ್ರಿ ಅದೆಲ್ಲ PM ಬರುತ್ತೆ. ಅದೊಂದು ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಈಸಿಯಾಗಿ ಹಾಕ್ಬೋದು ಇಲ್ಲಿ. 5 minutes past 3 ಅಂದ್ರೆ 3 ಗಂಟೆ ಆದ್ಮೇಲೆ 5 minutes ಮುಂದಕ್ಕೆ ಹೋಗಿದೆ ಟೈಮು. 5 minutes past 3 ಅಂದ್ರೆ ಎಷ್ಟು, 3 ಗಂಟೆ 5 ನಿಮಿಷ, 3:05 ಅಲ್ವಾ? ಸೊ ಏನಾಗಿರುತ್ತೆ, ಮಧ್ಯಾಹ್ನ ಅದು, ಆಫ್ಟರ್ನೂನ್ ಅಂದ್ರೆ ಅಫ್ಕೋರ್ಸ್ PM ಅಲ್ವಾ? ಸೊ 3:05 PM ಸ್ಟ್ರೇಟ್ ಫಾರ್ವರ್ಡ್ ಇದೆ ಆನ್ಸರ್. ಯಾವ್ದು ಆಗಲ್ಲ, 5:30 ಆಗುತ್ತೆ ಅಲ್ಲಿ ನೋಡಿ. 5 minutes past 3 ಅನ್ನೋದು ಹವರ್ ಅಲ್ಲಿ, ಸೊ ಇದಾಗಲ್ಲ, ಯಾಕಂದ್ರೆ 3 ಅನ್ನೋದು ಹವರ್ ಅಲ್ಲಿ ಬರಬೇಕು. ಮತ್ತೆ ಇಲ್ಲಿ 50 ಇದೆ, 50 ಅಲ್ಲ ಅವ್ರು ಹೇಳಿರೋದು 5 minutes. ಓಕೆನಾ? ಸೊ ಇದು ಆಗಲ್ಲ. 5 minutes past 3 o'clock ಆದ್ಮೇಲೆ 5 minutes ಆಗಿದೆ. ಮತ್ತೆ ಅದು ಅಫ್ಕೋರ್ಸ್ PM. ಸೊ D is your answer. Next, 56th question. The difference between the greatest and the smallest 5-digit number formed by the digits 0, 3, 6, 7 and 9 without repetition. ಸೊ ನಾವಿಲ್ಲಿ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಯಾವುದ್ರ ಡಿಫ್ರೆನ್ಸು, ಗ್ರೇಟೆಸ್ಟ್ ಅಂಡ್ ದಿ ಸ್ಮಾಲೆಸ್ಟ್ 5-digit ನಂಬರ್. ಒಂದು ದೊಡ್ಡ 5-digit ನಂಬರ್ ಮತ್ತೆ ಚಿಕ್ಕ 5-digit ನಂಬರ್ ನ ಫಾರ್ಮ್ ಮಾಡಬೇಕು. ಫಾರ್ಮ್ ಬೈ ದಿ ಡಿಜಿಟ್ಸ್, ಯಾವ್ಯಾವ ಡಿಜಿಟ್ಸ್ ಕೊಟ್ಟಿದ್ದಾರೆ, 0, 3, 6, 7 ಮತ್ತೆ 9. 0, 3, 6, 7, 9 ಇದನ್ನ ಯೂಸ್ ಮಾಡಿಕೊಂಡು, ಆಯ್ತಾ, ನಾನೇನ್ ಮಾಡ್ಬೇಕು, ಒಂದು ದೊಡ್ಡ ನಂಬರ್ ನ ಫಾರ್ಮ್ ಮಾಡಬೇಕು, ಮತ್ತೊಂದು ಚಿಕ್ಕ ನಂಬರ್ ನ ಫಾರ್ಮ್ ಮಾಡಬೇಕು, ಮತ್ತೆ ಅದೆರಡರದ್ದು ದ ಡಿಫ್ರೆನ್ಸ್ ಬಿಟ್ವೀನ್ ಅವೆರಡು ನಂಬರ್ ನ ಕಂಡುಹಿಡಿಯಬೇಕು. ತುಂಬಾ ಸಿಂಪಲ್ ಇದು. ಸೊ ಗ್ರೇಟೆಸ್ಟ್ ನಂಬರ್ ಹೆಂಗ್ ಕಂಡುಹಿಡಿಯೋದು, ಎಲ್ಲ ಇದಿಷ್ಟು ಯಾವ್ದನ್ನು ರಿಪೀಟ್ ಮಾಡೋಂಗಿಲ್ಲ ಅಂತ ಹೇಳಿದಾರಲ್ವಾ, ವಿತೌಟ್ ರಿಪಿಟೇಷನ್. ಎಲ್ಲದನ್ನು ಒಂದ್ ಕಡೆಯಿಂದ ಡಿಸೆಂಡಿಂಗ್ ಆರ್ಡರ್ ಬರ್ಕೊಂಡ್ಬಂದ್ಬಿಡಿ. ಎಲ್ಲದಕ್ಕಿಂತ ದೊಡ್ಡದು ಯಾವುದು, 9. ಅದಾದ್ಮೇಲಿಂದ ಯಾವ್ದು ಬರುತ್ತೆ, 7. ಅದಾದ್ಮೇಲಿಂದ ಯಾವುದು ದೊಡ್ಡದು, 6. ಅದಾದ್ಮೇಲಿಂದ 3. ಅದಾದ್ಮೇಲಿಂದ 0. ಓಕೆನಾ? ಸೊ ಇದು ಗ್ರೇಟೆಸ್ಟ್ ನಂಬರ್ ಅಲ್ವಾ? ಯಾಕಂದ್ರೆ ದೊಡ್ಡ ನಂಬರ್ ದೊಡ್ಡ ಪ್ಲೇಸ್ ಅಲ್ಲಿ ಬಂದ್ರೆ ಅಫ್ಕೋರ್ಸ್ ಅದು ಗ್ರೇಟೆಸ್ಟ್ ನಂಬರ್ ಆಗುತ್ತೆ. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು ಕೊಟ್ಟಿರೋ ನಂಬರ್ನೆಲ್ಲ. ಸ್ಮಾಲೆಸ್ಟ್ ನಂಬರ್ ಹೆಂಗ್ ಫಾರ್ಮ್ ಮಾಡೋದು, ಅದರ ಉಲ್ಟಾ ಈ ಕಡೆ ಹೆಂಗ್ ಬರ್ಕೊಂಡ್ಬಂದ್ಬಿಡಿ. ಅಂದ್ರೆ ಅದ್ರ ಅರ್ಥ ಏನು, ಚಿಕ್ಕ ಅಸೆಂಡಿಂಗ್ ಆರ್ಡರ್ ಬರೀಬೇಕು. ಚಿಕ್ಕ ನಂಬರ್ ಫಸ್ಟ್, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಹಾಗೆ ಅಸೆಂಡಿಂಗ್ ಆರ್ಡರ್. ಅಥವಾ ನೀವು ಇದು ಕರೆಕ್ಟ್ ಆಗಿ ಬರೆದ್ರೆ ಇದು ಉಲ್ಟಾನೇ ಆಗಿರುತ್ತೆ ನೋಡಿ. ಇರೋದ್ರಲ್ಲೆಲ್ಲ ಚಿಕ್ಕದು ಯಾವುದು, 0. ನೆಕ್ಸ್ಟ್ ಯಾವ್ದು ಇರೋದ್ರಲ್ಲೆಲ್ಲ ಚಿಕ್ಕದು, 3. ನೆಕ್ಸ್ಟ್ ಯಾವುದು, 6.
ನೆಕ್ಸ್ಟ್ ಯಾವುದು 7, ನೆಕ್ಸ್ಟ್ ಯಾವುದು 9. ಈಗ ಜಸ್ಟ್ ನಾನು ಏನು ಹೇಳಿದೆ, ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಲಾರ್ಜೆಸ್ಟ್ ನಂಬರ್ ಸಿಗುತ್ತೆ. ಈ ನಂಬರ್ಸ್ನ ಯೂಸ್ ಮಾಡಿಕೊಂಡು ಅದನ್ನೇ ಉಲ್ಟಾ ಅಂದರೆ 0, 3, 6, 7, 9 ಉಲ್ಟಾ ಬರೆದ್ರೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಸಿಗುತ್ತೆ ಅಂತ. ಬಟ್ ಅವ್ರೇನು ಹೇಳಿರೋದು ಸ್ಮಾಲೆಸ್ಟ್ 5 ಡಿಜಿಟ್ಸ್ ನಂಬರು, ಯಾಕಂದರೆ 5 ಡಿಜಿಟ್ಸ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಡಿಜಿಟ್ಸ್ನು ಯೂಸ್ ಮಾಡಲೇಬೇಕು. ಬಟ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ನೋಡಿ, ಅಲ್ಲಿ 0 ಇರೋದ್ರಿಂದ ನಾವು 0ನ ಫಸ್ಟ್ ಹಾಕ್ಬಿಟ್ರೆ ಇದು 4 ಡಿಜಿಟ್ ನಂಬರ್ ಆಗ್ಬಿಡ್ತು. ಇದನ್ನೇನಂತ ಓದ್ತೀವಿ ನಾವು 3679. ಇಲ್ಲಿ ಲಾಸ್ಟ್ ಲೆಫ್ಟ್ ಮೋಸ್ಟ್ ಇಲ್ಲಿ 0 ಹಾಕ್ಬಿಟ್ರೆ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಅಲ್ವಾ. ಸೊ ಏನಾಗ್ಬಿಡ್ತಿದ್ದು 4 ಡಿಜಿಟ್ ನಂಬರ್ ಆಗ್ಬಿಡ್ತು. ಹೇಗಪ್ಪ ಇದನ್ನು 5 ಡಿಜಿಟ್ ನಂಬರ್ ಮಾಡೋದು? ಸ್ಮಾಲೆಸ್ಟ್ 5 ಡಿಜಿಟೇ ಮಾಡಬೇಕು ಅಲ್ವಾ. ಸೊ ಈ ಥರ 0 ಬಂದಿಲ್ಲ ಅಂದರೆ ನಾವು ಮಾಡಿದ ಮೆಥಡ್ ಕರೆಕ್ಟು. ಅಕಸ್ಮಾತ್ ಇಲ್ಲೇನೋ 1 ಇತ್ತು ಅಂದ್ಕೊಳ್ಳಿ ಈ ಜಾಗದಲ್ಲಿ, ಅವಾಗ ಜಸ್ಟ್ ಉಲ್ಟಾ ಬರೆದ್ಬಿಟ್ರೆ, ನಾನೇನು ಏನಪ್ಪ ಹೇಳ್ತಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿ 1 ಕೊಟ್ಟಿದ್ರು ಅಂದ್ಕೊಳ್ಳಿ, ಈ 1 ಇದ್ದಾಗ ನೀವು ಅದೇ ಥರ ಅದನ್ನು ರಿವರ್ಸ್ ಆರ್ಡರಲ್ಲಿ ಬರೆದ್ಬಿಟ್ರೆ 1, 3, 6, 7, 9. ಸೊ 9, 7, 6, 3, 1 ಇರೋದನ್ನ 1, 3, 6, 7, 9 ಅಂತ ಉಲ್ಟಾ ಬರೆದ್ಬಿಟ್ರೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಸಿಕ್ಕೋಗ್ಬಿಡುತ್ತೆ. ಇಲ್ಲಿ ಏನಪ್ಪ ಟ್ರಿಕ್ ಅಂದರೆ ಅವ್ರು 0 ಕೊಟ್ಬಿಟ್ಟಿದ್ದಾರೆ. ಇದು ಎನಿವೇಸ್ ಕರೆಕ್ಟು. ಫಸ್ಟ್ ಒನ್ ಗ್ರೇಟೆಸ್ಟ್ ನಂಬರ್ ಬರೆಯುವಾಗ ಕರೆಕ್ಟು. ಈ ಪ್ಲೇಸಲ್ಲಿ 0 ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ, ಪ್ಲೇಸ್ ವ್ಯಾಲ್ಯೂ. ಈ ಪ್ಲೇಸಲ್ಲಿ 0 ಹಾಕ್ಬಿಟ್ರೆ ಏನು ವ್ಯಾಲ್ಯೂ ಇರಲ್ಲ ಅಲ್ವಾ. ಸೊ ಅದಕ್ಕೆ ಇದು ಎರಡನ್ನೂ ಇಂಟರ್ಚೇಂಜ್ ಮಾಡಿಬಿಡಿ. ಯಾವ ಥರ 0, 3 ಇರೋದನ್ನ ಈಗೇನು ಮಾಡ್ಬೇಕು, ನಾವು ಅದನ್ನು ಉಲ್ಟಾ ಬರೆದ್ಬಿಡ್ಬೇಕು. ಇದು 2 ಇದೆಯಲ್ವಾ, 0 ಮತ್ತು 3ನ ಉಲ್ಟಾ ಬರೆಯೋಣ. 3, 0 ಮಿಕ್ಕಿದ ಹಾಗೆ ಬರಿತೀನಿ 6, 7, 9. ಸೊ ಇದು ಗ್ರೇಟೆಸ್ಟ್ ನಂಬರ್ ಆಯಿತು, ಇದು ಸ್ಮಾಲೆಸ್ಟ್ ನಂಬರ್ ಆಯಿತು. ಈಗ ನಮ್ಮ ಕೆಲಸ ಈಸಿ ಆಯ್ತಲ್ವಾ. ಜಸ್ಟ್ ಸಬ್ಟ್ರಾಕ್ಷನ್ ಮಾಡಬೇಕು. ಯಾವುದರಿಂದ? ಗ್ರೇಟೆಸ್ಟ್ ನಂಬರು 9, 7, 6, 3, 0ನ 0ಇಂದ 3, 0, 6, 7, 9. ಜಸ್ಟ್ ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಈಗ 0ನಲ್ಲಿ 9 ಹೋಗಲ್ಲ, ಈ ಕಡೆಯಿಂದ ಒಂದು ಕ್ಯಾರಿ ತಗೋತೀವಿ. 10ನಲ್ಲಿ 9 ಹೋದರೆ ಏನು ಬಂತ ಆನ್ಸರು? 1 ಉಳಿಯುತ್ತೆ. ಅದಾದಮೇಲೆ ಈ ಕಡೆ ಸೊ ಇಲ್ಲಿ 2 ಉಳಿದಿರುತ್ತೆ, ಇನ್ನೊಂದು ಕ್ಯಾರಿ ತಗೋತೀವಿ. 12ನಲ್ಲಿ 7 ಹೋದರೆ 5. ಅದಾದಮೇಲೆ ಇಲ್ಲಿ ಬರ್ತೀವಿ, 5 ಇರುತ್ತೆ, 5ನಲ್ಲಿ 6 ಹೋಗಲ್ಲ, ಮತ್ತೊಂದು ಕ್ಯಾರಿ ತಗೋತೀವಿ. 15ನಲ್ಲಿ 6 ಹೋದಾಗ 9. ನೆಕ್ಸ್ಟು 6 ಇರುತ್ತೆ, 6ನಲ್ಲಿ 0 ಹೋದರೆ 6. ಅದಾದಮೇಲೆ ಲಾಸ್ಟ್ ಒನ್ ಏನಾಗುತ್ತೆ, ಅಲ್ಲಿ ಎಷ್ಟು ಉಳಿದಿರುತ್ತೆ? 9ನಲ್ಲಿ 3 ಹೋದರೆ ಮತ್ತೆ 6. ಸೊ ಆನ್ಸರ್ ಏನಾಯಿತು? 66951 ಇಸ್ ದಿ ಆನ್ಸರ್. ಸೊ ನಮ್ಮ ಪ್ರಾಬ್ಲಮ್ನಲ್ಲಿ ನೋಡಿದಾಗ ಆಪ್ಷನ್ ಸಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ 54, 55, 56 ಕಲ್ತಿದ್ದೀವಿ ಅಲ್ವಾ. ಸೊ ಇದೇ ಥರದಕ್ಕೆ ಇನ್ನೊಂದಷ್ಟು ಲೆಕ್ಕ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಲೆಕ್ಕ ಯಾವಾಗಲೂ ಲೆಕ್ಕವಿಲ್ದಷ್ಟು ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಬಾಯ್.